ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಮಿಡ್ ನೈಟ್ ಎಪಿಸೋಡ್ ಆದ್ಮೇಲೆ ಏನಾಯ್ತು, ಮಧ್ಯರಾತ್ರಿ ಮಾತುಗಳು ತಗೊಂಡಾಗ ಮುಖ್ಯವಾಗಿ ಸ್ವಲ್ಪ ಸೇಫ್ ಗೇಮ್ ಅಂತ ಕರಿತೀವಲ್ಲ ನಾವು, ಅಭಿಷೇಕ್ ಆಗಿರ್ಬೋದು, ಧನು ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಈ 4 ಜನ ಚರ್ಚೆ ಮಾಡ್ತಾ ಇರೋ ಆ ಚರ್ಚೆ ಕೇಳಿದ್ರೆ ಕೂಡ ಈ ರೀತಿ ಥಾಟ್ಸ್ ಕೂಡ ಬರ್ತಾವ, ಈ ರೀತಿ ಕೂಡ ನಾವು ಆಲೋಚನೆ ಮಾಡ್ಬೋದು ಅಂತೆಲ್ಲ ಬರುತ್ತೆ. ಅದ್ರ ಬಗ್ಗೆ ಮಾತಾಡೋಣ. ಅದೇ ರೀತಿಯಾಗಿ ಮತ್ತೆ ಸೇಮ್ ಗಿಲ್ಲಿ ರೋಸ್ಟ್ ಮಾಡ್ತಾನೆ ಅಶ್ವಿನಿ ಅವ್ರನ್ನ, ಜಾನಿ ಅವ್ರನ್ನ. ಅಂದ್ರೆ ಸಖತ್ತಾಗಿ ಅವ್ರಿಗೆ ಒಂದೇಳ ನಾನು, ಅವರು ಗಿಲ್ಲಿ ಹತ್ರ ಮಾತಲ್ಲಿ ಗೆಲ್ಲೋನು ಅಂತೆಲ್ಲ ಹೋಗ್ತಾರೆ, ಬಟ್ ಚಾನ್ಸೇ ಇಲ್ಲ ಅಲ್ಲ ಅಂತ ನಮಗ್ ಗಿಲ್ಲಿ ಹೇಳ್ತಾರೆ. ಸಖತ್ತಾಗಿರ್ತಾವ ಕಾನ್ವೇಷನ್. ರಕ್ಷಿತಗಾಗಿರ್ಬೋದು, ಇಲ್ಲ ಅಶ್ವಿನಿಗಾಗಿರ್ಬೋದು, ರಘು ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ಅದೆಲ್ಲ ಇರ್ತಾರೆ. ಅಲ್ಲಿ ಒಂದು ಕಾನ್ವೇಷನ್ ಆಗುತ್ತೆ, ಅದಂತೂ ಸಖತ್ ಮೂಮೆಂಟ್ ಆಗುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ಸ್ಪಂದನ, ಧನು, ಅಭಿಷೇಕ್, ಕಾವ್ಯ ಮಾತಾಡಿದ್ದು ಇನ್ನೂ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಮ್ಮ ಜೋಡಿ ಅಂತ ಕರಿತೀವಲ್ಲ, ಫ್ರೆಂಡ್ಸ್ ಅಂತ ಕರಿತೀವಲ್ಲ, ರಾಶಿಕಾ ಮತ್ತು ಸೂರಜ್ ಅವರು ಸಪ್ರೇಟ್ ಆಗಿ ಮಾತಾಡ್ತಾರೆ. ಬಂದಿರೋ ಮೂಮೆಂಟ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಾನು ಯಾವ ರೀತಿ ಇದ್ದೆ, ಈಗ ನಾನು ಯಾವ ರೀತಿ ಇದ್ದೀನಿ ಅಂತೆಲ್ಲ ಕಾನ್ವರ್ಸೇಷನ್ ಎಲ್ಲ ಮಾಡ್ತಾರೆ. ಖಂಡಿತವಾಗ್ಲೂ ಮಿಡ್ ನೈಟ್ ಅಲ್ಲಿ ಏನೆಲ್ಲ ಆಯ್ತು, ಮಧ್ಯರಾತ್ರಿ ಮಾತುಗಳನ್ನ ತಗೊಂಡಾಗ ಯಾರೆಲ್ಲ ಏನೆಲ್ಲ ಮಾತಾಡ್ತಾ ಇದ್ರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮುಖ್ಯವಾಗಿ ಈಗ ನಮ್ಮ ಗಿಲ್ಲಿನ ರಕ್ಷಿತ್ ಅವ್ರು ನಾಮಿನೇಟ್ ಮಾಡಿದ್ದಾರೆ. ನಾಮಿನೇಟ್ ಮಾಡೋದೆಲ್ಲ ಮಾಡಿಬಿಟ್ಟು ಜಾನ್ವಿ ಹತ್ರ ರಕ್ಷಿತ್ ಹತ್ರ ಹೋಗಿ ಆ ಕಾನ್ವರ್ಸೇಷನ್ ಏನಂದ್ರೆ, ನಾನು ಮಾಡಿದ್ದು ಸರಿ ಇದೆ, ನಾನು ಮಾಡಿದ್ದು ಕರೆಕ್ಟ್ ಇದೆ ಅಂತ ಹೇಳಿ ಅಲ್ಲಿ ಹೋಗಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ರಕ್ಷಿತ್ ಅವರು. ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗಿಲ್ಲಿ, ಸರಿ ಆಯ್ತವ ನೀನ್ ಮಾಡಿದ್ದೆ ಕರೆಕ್ಟ್, ಸುಮ್ಮನೆ ಇರೋತ್ತಾಗಂತೆಲ್ಲ ಹೇಳಿದ್ರೆ, ಇಲ್ಲ ವಂಶದ ಕುಡಿ ನೀನು ಮಾಡಿದ್ ಕರೆಕ್ಟ್, ಆ ವಂಶಕ್ಕೆ ಹಂಗೆ ಮಾಡ್ಬೇಕು ಅಂತೇಳಿ ಇವ್ರು ರೇಗಿಸ್ತಾರೆ. ಯಾರು? ಜಾನ್ವಿ ಮತ್ತು ಅಶ್ವಿನಿ ಅವರು. ಅಮ್ಮ ನಿಮ್ಮಂತ ನಾನು ನೋಡ್ಬಿಟ್ಟು ಜವಂದಾಗ ನಾನು ನೋಡಿಲ್ಲ, ನಿಮ್ಮಂತ ನೋಡಿದ್ರೆ ಸಖತ್ತಾಗುತ್ತೆ. ಯಾಕಂದ್ರೆ ನೀವು ಯಾವ ರೀತಿ ಅಂದ್ರೆ, ಇಲ್ಲಿ ಬಿಗ್ ಬಾಸ್ ಮನೆಗೆ ಜಂಟಿಗಳಿಗೆ ನಾವು ಬಂದಿದ್ವಿ, ಬಟ್ ಈಗಲೂ ನಿಮ್ ಜಂಟಿಗಳು ಬಿಟ್ಟಿಲ್ಲ, ಜಂಟಿ ಆಟ ಆಡ್ತಾ ಇದ್ರೆ ಅಂದ್ರೆ ನಿಮ್ಮತ್ತ ನಾನು ಎಲ್ಲ ನೋಡಿಲ್ಲ ನಿಮ್ಮಂತರ ಅಂತೆಲ್ಲ ಹೇಳ್ತಾನೆ. ನಾವು ಲಾಯಲಿಟಿಗಿದೀವೋ, ಶೂರ್ ಆಗಿದೀವೋ, ಚೆನ್ನಾಗಿದೀವಿ ಅಂತೆಲ್ಲ ಇವ್ರು ಕಾನ್ವರ್ಸೇಷನ್ ಮಾಡ್ತಾರೆ. ಅಲ್ಲ, ಒಬ್ರಿಗೊಬ್ರು ಕಿಚನ್ ಅಲ್ಲಿ ಬಂದ್ಮೇಲೆ ಅವ್ರು ನೋಡೋದೇ ಇಲ್ಲ, ಅವ್ರ ಮುಖನೇ ನೋಡೋದಿಲ್ಲ, ಅವ್ರ ಪಕ್ಕದಲ್ಲಿ ಮಕ್ಕಂಡ್ರೆ ಮೈಯೆಲ್ಲ ಉರಿಯುತ್ತೆ ನನಗೆ, ಆ ರೀತಿ ಎಲ್ಲ ಬರುತ್ತೆ, ಈ ರೀತಿ ಬರುತ್ತೆ, ಕೋಪ ಬರುತ್ತೆ, ಸಿಟ್ಟೆಲ್ಲ ಬರುತ್ತೆ. ಅವ್ರು ನೋಡಿದ್ರೆ ನನಗೆ ಆಗಲ್ಲ, ಅವ್ರು ಕಂಡ್ರೆ ಆಗಲ್ಲ ಅಂತೆಲ್ಲ ಹೇಳ್ಕೊಂಡ್ರ ನೀವು ಇವಾಗ ನೋಡಿದ್ರೆ ಇಷ್ಟು ಚೆನ್ನಾಗೆಲ್ಲ ಹತ್ತಕೊಂಡು ಕೂತ್ಕೊಂಡಿದ್ರಲ್ಲಮ್ಮ ಅಂತೇಳಿ ರೋಸ್ಟ್ ಮಾಡ್ತಾನೆ ಗಿಲ್ಲಿ ಸಖತ್ತಾಗಂದ್ರೆ. ಅದಕ್ಕೆ ಕೌಂಟರ್ ಕೊಡ್ತಾರೆ ಯಾರು? ಜಾನ್ವಿ ಅವ್ರು. ಏನಂದ್ರ, ಅಲ್ಲೋ ನಾವಂತೂ ಜಗಳ ಆಡೇವಿ, ಕಿತ್ತಾಡೇವಿ, ಒಪಿನಿಯನ್ ಹೇಳ್ಕೊಂಡಿದ್ವಿ, ಎಲ್ಲಾನು ಶೇರ್ ಮಾಡ್ಕೊಂಡಿದ್ವಿ, ಬಟ್ ನೀನು ಕಾವ್ಯ ಅಂತ ಬಂದಾಗ ಏನು ಶೇರ್ ಮಾಡ್ಕೊಂಡಿಲ್ಲ, ಯಾವಾಗಿದ್ರು ಜೊತೆಗಿರ್ತಾರ, ಒಬ್ರಿಗೊಬ್ಬ ಬಿಟ್ಕೊಡಲ್ಲ, ಮತ್ತೆ ಇದನ್ನೇನು ಅನ್ಬೇಕು ನಿಮ್ಮಿಬ್ರು ಆಟ ಅಂತೆಲ್ಲ ಕೇಳಿದಾಗ ಅದಕ್ಕೆ ಕಾವ್ಯ ಹೇಳ್ತಾರೆ, ನಾವು ಲಾಯಲಿಟಿ ಆಗಿದ್ದೀವಿ, ನಿಯತ್ತಾಗಿದ್ದೀವಿ, ನಿಮ್ಮ ತರ ಒಂದ್ಸಲ ಕಿತ್ತಾಡೋದು, ಒಂದ್ಸಲ ಸರಿ ಹೋಗೋದು, ಒಂದ್ಸಲ ಕಿತ್ತಾಡೋದು ಸರಿ ಹೋಗಲ್ಲ, ನಾವು ಕರೆಕ್ಟ್ ಇದೀವಿ, ನಾವು ಲಾಯಲಿಟಿಯಾಗಿ ಆಟ ಆಡ್ತಾ ಇದೀವಿ ಅಂತೆಲ್ಲ ಹೇಳ್ತಾರೆ. ಬಟ್ ಏನಂದ್ರೆ ಇದ್ರೆ ಕರೆಕ್ಟ್ ಆಗಿರ್ಬೇಕು, ಆದ್ಮೇಲೆ ಬಿಟ್ಟು ಹೋಗಾದ್ಮೇಲೆ ನಿಮ್ಮನ್ನು ಬೈಯೋದು, ಅವ್ರನ್ನ ಇವರಿಂದ ಬೈಯೋದು ನಾವೆಲ್ಲ ಮಾಡಂಗಿಲ್ಲ ಅಂತ ಹೇಳಿ ಕಾವ್ಯ ಕವರ್ ಮಾಡ್ತಾರೆ. ಅದಕ್ಕೆ ಗಿಲ್ಲಿ ಕೂಡ ಕರೆಕ್ಟಾಗಿ ಆನ್ಸರ್ ಕೊಡ್ತಾರೆ. ಬಟ್ ನಿಮ್ ತರ ನಾವ್ ಇರೋಕ್ಕಾಗಲ್ಲ, ನಾವಿದ್ರು ನಿಯತ್ತಾಗಿರ್ತೀವಿ, ಸ್ವಲ್ಪ ದಿನ ದೂರ ಇರೋದು, ಸ್ವಲ್ಪ ದಿನ ಹತ್ರ ಇರೋದು, ನಾವ್ ಹಂಗೆಲ್ಲ ಮಾಡಂಗಿಲ್ಲ ಅಂತೆಲ್ಲ ಗಿಲ್ಲಿ ಹೇಳ್ತಾನೆ. ಬಟ್ ಗಿಲ್ಲಿ ಕೂಡ ಕೆಲಸ ಅದನ್ನೇ ಮಾಡ್ತಾರೆ ಅಂತ ನೀವು ನೋಡಿರ್ತೀರ. ಬಟ್ ಕಾವ್ಯ ಕೂಡ ಅವ್ರ ಹತ್ರ, ಧನು ಹತ್ರ ಮಾತಾಡ್ತಾ ಇರ್ತಾರೆ, ಏನಂತ ಹಂಗೆ ಹಿಂಗೆ ಅಂತ. ಬಟ್ ಗಿಲ್ಲಿ ಬಗ್ಗೆ ಮಾತಾಡಲ್ಲ, ಬಟ್ ಈ ಟಾಪಿಕ್ ಬಗ್ಗೆ ಮಾತಾಡ್ತಿರ್ತಾರೆ. ಇಲ್ಲಿ ಏನಂದ್ರೆ ಅವರು ಮೇನ್ ಲೀಡ್ ಏನಂದ್ರೆ ಗಿಲ್ಲಿನ ಮಾತಲ್ಲಿ ಸೋಲ್ಸ್ಬೇಕು ಅಂತ, ಅದು ಅವ್ರ ಕೈಲಿ ಆಗ್ತಾ ಇಲ್ಲ. ಲಾಸ್ಟ್ಗೆ ನಿನ್ ಕೈ ಮುಗಿತಾರೆ, ಬೇಡ ಗಿಲ್ಲಿ ಹೋಗ್ಬಿಡು ಇಲ್ಲಿಂದ, ನಾನು ಸಾಕಾಗ್ಬಿಟ್ಟಿದೆ ನಿನ್ ಕೇಳಿ ಅಂತ. ಬಟ್ ಏನೇ ಅಂದ್ರೆ ಎಂತೆ ಆದ್ರೂ ಸ್ವಲ್ಪ ಅಶ್ವಿನಿ ಅವ್ರು ಡೌನ್ ಆದ್ರ ಅಂತ ಕೇಳಿದಾಗ ಖಂಡಿತವಲ್ಲ ಅವ್ರು ಏನಂದ್ರೆ ಕವರ್ ಮಾಡಕ್ ಹೋಗ್ತಾರೆ, ಮಾತು ಬೈತಾ ಇಲ್ಲ, ಜಾಸ್ತಿ ಇವಿ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ನಮ್ಮ ರಘು ಅವರೆಲ್ಲ ಮಸಾಜ್ ಎಲ್ಲ ಮಾಡ್ತಾ ಇರ್ತಾರೆ ತಲೆಗೆಲ್ಲ. ಫಸ್ಟ್ ಆಫ್ ಆಲ್ ರಾಶಿಕ್ ಅವರಿಗೆ ಮಸಾಜ್ ಮಾಡ್ತಿರ್ತಾರೆ, ಇಲ್ಲೆಲ್ಲ ಮಸಾಜ್ ಮಾಡ್ತಾರೆ, ತಲೆಯೆಲ್ಲ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾರೆ. ಅದಾದ್ಮೇಲೆ ಅಶ್ವಿನಿ ಅವ್ರು ಬರ್ತಾರೆ ಮಸಾಜ್ ಮಾಡಿಸ್ಕೊಳ್ಳೋಕೆ. ಅಶ್ವಿನಿ ಅವರೆಲ್ಲ ಮಾತಾಡ್ಕೊಂತ ಮಸಾಜ್ ಎಲ್ಲ, ಸಾರಿ ಜಾನಿ ಅವ್ರು ಬರ್ತಾರೆ. ಜಾನಿ ಅವ್ರು ಬಂದಾಗ ಜಾನಿ ಅವ್ರಿಗೆಲ್ಲ ಮಸಾಜ್ ಮಾಡ್ತಾ ಇರ್ತಾರೆ ನಮ್ಮ ರಘು ಅವರು. ಆ ಟೈಮಲ್ಲಿ ಅಶ್ವಿನಿ ಅವರು ಒಂದು ಮಾತು ಹೇಳ್ತಾರೆ, ನಾಳೆ ಇದೇ ಟ್ರೋಲ್ ಆಗುತ್ತೆ, ಹೊರಗಡೆ ನೋಡಿ ಟ್ರೋಲ್ ಆಗುತ್ತೆ ಅಂತ ಕೇಳಿದಾಗ, ನಾನ್ ಮಸಾಜ್ ಮಾಡಿಸ್ಕೊಂಡ್ರೆ ಟ್ರೋಲ್ ಆಗಲ್ಲ, ನೀವು ಮಸಾಜ್ ಮಾಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಟ್ರೋಲ್ ಆಗುತ್ತೆ ನೋಡು, ಯಾಕಂದ್ರೆ ನೀವು ರೀಸೆಂಟ್ ಆಗಿ ಜಗಳ ಆಡಿದ್ರೆ ಮತ್ತೆ ಈಗ ಒಂದಾಗ್ಯಾರ ಅಂತೇಳಿ ಟ್ರೋಲ್ ಮಾಡ್ತಾರ ಅಂತ ಅಶ್ವಿನಿ ಅವ್ರಿಗೆ ಹೇಳ್ತಾರೆ. ಆ ಕೊಬ್ಬರಿ ಎಣ್ಣೆ ಮನೆಯಿಂದ ತಂದಿದ್ವಿ, ನಾನು ಹಿಂಗೆ ಏನಾದ್ರೂ ಎಲ್ಲರಿಗೂ ಹಚ್ಚು ಖಾಲಿ ಮಾಡಿದ್ರೆ ನಾವು ಮಿಸಸ್ ಎಲ್ಲ ಬೈತಾರೆ, ನಿನ್ಗಂತ ಕೊಟ್ಟರೆ ನೀನು ಎಲ್ಲರಿಗೆಲ್ಲ ಹಚ್ತಾ ಇದೆ ಅಂತೇಳಿ. ಅದು ಗಡ್ಡಕ್ಕಂತ ಕೊಟ್ಟಿರ್ತಾರಂತೆ ಆ ಕೊಬ್ಬರಿ ಎಣ್ಣೆ ಗಡ್ಡಕ್ಕೆ ಹಚ್ಚಕ್ಕೆ. ಬಟ್ ಇವರೆಲ್ಲ ತಲೆಗೆಲ್ಲ ಹಚ್ಚಿ ಎಲ್ಲರಿಗೂ ಮಸಾಜ್ ಮಾಡ್ತಾ ಇರ್ತಾರೆ. ಈ ರೀಸೆಂಟ್ ಆಗಿ ರಿಷಾರು ಮಾಡಿದ್ರು, ಈಗ ರಾಸಿಕ್ ಅವರು ಮಾಡ್ತಾ ಇದ್ದಾರೆ. ಆ ರೀತಿ ಎಲ್ಲ ಆಗ್ತಾ ಇತ್ತು. ಇನ್ನು ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಸ್ಪಂದನ, ಅಭಿಷೇಕ್, ಧನು ಇವು ಮೂವರು ಮಾತಾಡ್ತಾರೆ. ಕ್ಯಾಪ್ಟನ್ ಆಗಿರೋದನ್ನ ಅಭಿಷೇಕ್, ಬಟ್ ಈ ರೀತಿ ಕ್ಯಾಪ್ಟನ್ ಮಾಡು, ಆ ರೀತಿ ಮಾಡು, ಅವ್ರಿಗೆ ಈ ರೀತಿ ಹೇಳು, ಅದನ್ನ ತಗೊಂಬೇಡ ಅಂತ ಹೇಳು, ಇದನ್ನ ತಗೋ ಅಂತ ಹೇಳಿ
ನಮ್ಮ ಧನು ಅವರು ಟಿಪ್ಸ್ ಕೊಡ್ತಾರೆ. ಅಂದ್ರೆ ಅಭಿಷೇಕ್ ಅವ್ರಿಗೆ ಸ್ವಂತ ನಿರ್ಣಯ ತಗೋ ಕೆಪಾಸಿಟಿ ಇಲ್ವಾ, ಇಲ್ಲ ಅವ್ರಿಗೆ ಗ್ರಾಮರ್ ಗೊತ್ತಿಲ್ವಾ, ಕೆಲಸ ಗೊತ್ತಿಲ್ವಾ, ಇಲ್ಲ ಕ್ಯಾಪ್ಟನ್ ಅರ್ಹತೆ ಇದೆಯಾ ಅಂತ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಸಣ್ಣ ಸಣ್ಣ ವಿಷಯಗಳೆಲ್ಲ ಟಿಪ್ಸ್ ಎಲ್ಲ ಕೊಡ್ತಾರೆ ಸ್ಪಂದನ ಮತ್ತು ನಮ್ಮ ಯಾರು ಧನು ಅವರು ಅಭಿಷೇಕ್ ಅವ್ರಿಗೆ. ಯಾಕಂದ್ರೆ ಕುಕುಂಬರ್ ಅಂದ್ರೆ ಒಂದು ಸೌತೆಕಾಯಿ ತಗೊಂಡಿದ್ರಂತೆ ಧ್ರುವಂತ್ ಅವರು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೇಳ್ತಾರೆ, ನೀನು ಹಂಗೆಲ್ಲ ಬಿಡಬಾರ್ದು, ಹಂಗೆಲ್ಲ ಲೂಸ್ ಮಾಡಬಾರ್ದು, ಲೂಸ್ ಬಿಡಬಾರ್ದು, ನೀನು ಸ್ಟ್ರಿಕ್ ಆಗಿರ್ಬೇಕು, ನೀನು ಕ್ಯಾಪ್ಟನ್ ಅಂತ ತುಂಬುತ್ತಾ ಇದ್ದಾರೆ, ಏರಿಸ್ತಾ ಇದ್ದಾರೆ ಧನುಷ್ ಅವರು ಯಾರಿಗೆ, ನಮ್ಮ ಅಭಿಷೇಕ್ ಅವರಿಗೆ. ಅದೇ ರೀತಿಯಾಗಿ ಸ್ಪಂದನ ಕೂಡ ಹೇಳ್ತಾರೆ, ಸ್ಪಂದನ ಕೂಡ ಆ ರೀತಿ ಎಲ್ಲ ಹೇಳ್ಬೇಡ, ನೀನು ಕಿಚನ್ ಡಿಪಾರ್ಟ್ಮೆಂಟ್ ಮಾತ್ರ ಕೇಳಂತ ಹೇಳ್ಬೇಕು ಅಂತ ಕೇಳಿದಾಗ ಅಭಿಷೇಕ್ ಅವ್ರು ಹೇಳ್ತಾರೆ, ನನ್ನ ಕಿಚನ್ ಡಿಪಾರ್ಟ್ಮೆಂಟ್ ಕೇಳಿ ತಗೊಂಡಿನಂತ. ಅಲ್ಲಿ ಅವ್ರ ಹತ್ರ ಹೋದ್ರೆ ಕ್ಯಾಪ್ಟನ್ ಕೇಳಿದ ಅಂತ ಹೇಳ್ತಾರಂತೆ, ಇವ್ರ ಹತ್ರ ಕೇಳಿದ್ರೆ ಕಿಚನ್ ಡಿಪಾರ್ಟ್ಮೆಂಟ್ ಕೇಳಿದ ಅಂತೆಲ್ಲ ಹೇಳ್ತಾರಂತೆ. ಅದಕ್ಕೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ಅವರು ಹೇಳ್ತಾ ಇದ್ರು, ನೀನು ಆ ರೀತಿ ಎಲ್ಲ ಸುಮ್ಮನೆ ಇರಬಾರ್ದು ಹಾಗೆ ಈಗ ಅಂತ. ಬಟ್ ಅಲ್ಲಿ ಅಭಿಷೇಕ್ ಹೋಗ್ತಾನೆ, ಅಭಿಷೇಕ್ ಹೋದ್ಮೇಲೆ ಕಾವ್ಯ ಎಂಟ್ರಿ ಆಗ್ತಾರೆ. ಕಾವ್ಯ ಎಂಟ್ರಿ ಆದ್ಮೇಲೆ ಸ್ಪಂದನ, ಧನುಷ್, ಕಾವ್ಯ ಡಿಸ್ಕಸ್ ಮಾಡ್ತಾರೆ ಅಭಿಷೇಕ್ ಬಗ್ಗೆ. ಏನಂದ್ರೆ ತುಂಬಾ ಮೂಡಿ ಫೆಲೋ, ಯಾವಾಗ ಹೆಂಗಿರ್ತಾನೋ ಗೊತ್ತಿಲ್ಲ, ಏನಾದ್ರೂ ಡೈರೆಕ್ಟ್ ಆಗಿ ಹೇಳಕ್ ಹೋಗಲ್ಲ ಅಂತೆಲ್ಲ ಹೇಳಿದಾಗ ಧನು ಏನೋ ನಿಮ್ಮ ಫ್ರೆಂಡ್ ಕಳಿಸ್ಬಿಟ್ಟಲ್ಲೋ ಧನು ಅಂತೆಲ್ಲ ಕಾವ್ಯ ಕಾಲು ಎಳಿತಾರೆ ಧನುದು. ಯಾಕಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಏನೋ ಒಂದು ಕಾನ್ವರ್ಸೇಷನ್ ಬರುತ್ತೆ, ಅವನ ಹತ್ರ ಏನು ಮಾತಾಡಂಗಿಲ್ಲ ಕಾವ್ಯ, ನಾನು ಒಂದು ಸ್ವಲ್ಪ ಮಾತಾಡಿದ್ರು ಮನಸ್ಸಿಗೆ ತಗೊಂತಾನೆ, ಅವನ ಹತ್ರ ಕರೆಕ್ಟ್ ಆಗಿ ಮಾತಾಡಕ್ಕೆ ಆಗ ಅಂತೆಲ್ಲ ಧನು ಹೇಳ್ತಾರೆ. ಆ ಟೈಮಲ್ಲಿ ಸ್ಪಂದನವ್ರು ಹೇಳ್ತಾರೆ, ನಿನ್ಗೇನಾದ್ರು ನಾಮಿನೇಟ್ ಮಾಡಿದ್ರಲ್ಲ, ಲಾಸ್ಟ್ ವೀಕ್ ನಾಮಿನೇಟ್ ಮಾಡಿದ್ರಲ್ಲ, ಆ ನಾಮಿನೇಟ್ ವಿಷಯನೇ ಇಲ್ಲಿ ತಗೊಂಡ್ಬರ್ತಾರೆ ಯಾರೋ ಸ್ಪಂದನ ಅವರು. ನೀನು ಡೈರೆಕ್ಟ್ ನಾಮಿನೇಟ್ ಮಾಡಿ ಅಂತ ನನ್ನ ಹತ್ರ ಬಂದು ಫೀಲ್ ಆದ, ಅದು ಡೈರೆಕ್ಟ್ ಎಲ್ಲ ನಾಮಿನೇಟ್ ಎಲ್ಲ ಮಾಡ್ಬೇಕಾ, ನಾನು ಸೈಡ್ ಕರ್ಕೊಂಡು ಹೋಗಿ ಹೇಳಿದ್ರಾಯ್ತಲ್ಲ, ಅಭಿ ಇಲ್ಲಿ ಎಲ್ಲ ಮಾಡ್ತಾ ಇದ್ದೀಯಾ, ಹಿಂಗೆ ಆಟ ಕಾಣ್ತಾ ಇಲ್ಲ, ನಿನ್ನೆ ಏನು ಕಾಣ್ತಾ ಇಲ್ಲ, ಸಾರಿ ಆಟ ಕಾಣ್ತಾ ಇಲ್ಲ ಅಂತೆಲ್ಲ ಹೇಳ್ಬೋದಾಗಿತ್ತಲ್ಲ, ನೀನು ಹೋಗಿ ನಾಮಿನೇಟಿಂಗ್ ಮಾಡ್ಬೇಕಾಗಿತ್ತು ಅಂತೆಲ್ಲ ಅಲ್ಲೆಲ್ಲ ಮಾತಾಡ್ತಾರೆ. ಖಂಡಿತವಾಗ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇವ್ರು ಮೂವರು ಒಂಥರ ಸೇಫ್ ಗೇಮ್ ಮಾಡ್ಕೊಂಡು ಎಲ್ಲ ಕಾನ್ವೆನ್ಷನ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಆಕ್ಚುಲಿ ಡೈರೆಕ್ಟ್ ನಾಮಿನೇಟ್ ಮಾಡ್ಬೇಕಂತಿದ್ರಂತೆ ಯಾರನ್ನ, ನಮ್ಮ ಕಾವ್ಯನ ಅಭಿಷೇಕ್ ಅವರು. ಅದು ಸ್ಪಂದನ ಹತ್ರ ಹೇಳಿತ್ತಂತೆ ಡೈರೆಕ್ಟ್ ನಾಮಿನೇಟ್ ಮಾಡ್ತೀನಿ ಅಂತ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಇಂತೆಲ್ಲ ಡಿಸ್ಕಷನ್ ಎಲ್ಲ ಆಗುತ್ತೆ, ಇವ್ರು ಸೇಫ್ ಗೇಮ್ ಮಾಡಿದ್ರೆ ಇನ್ನೇನು ಆಡ್ತಾರೆ ಅನ್ನೋ ಒಂದು ಅನುಮಾನ ಕೂಡ ಬರುತ್ತೆ ಕಂಪ್ಲೀಟ್ ಆಗಿ. ಆದ್ರಿಂದ ಏನಾಗುತ್ತೆ ಅಂದ್ರೆ ಒಂದೊಂದ್ಸಲ ಮೂಮೆಂಟ್ ಅಲ್ಲಿ ತುಂಬಾ ಇವ್ರು ಡಿಸ್ಕಸ್ ಮಾಡ್ತಾರಲ್ಲ, ಅಭಿ ಬಗ್ಗೆನೇ ನೆಗೆಟಿವ್ ಮಾತಾಡ್ತಾರೆ, ಏನು ಮಾತಾಡಂಗಿಲ್ಲ ಅವ್ರ ಹತ್ರ, ಏನು ಹೇಳಂಗಿಲ್ಲ, ಏನಾದರೂ ಮಾತಾಡಿದ್ರೆ ನಾನು ಹಂಗೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಮಾತೇ ಕೇಳಲ್ಲ. ಒಂದು ಕಾಫಿ ಪೌಡ್ರಿಗೆ ಇಷ್ಟು ಸಲ ಎಲ್ಲ ಕೇಳಿದೀನಿ, ಗುರು ಮಚ್ಚ 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 ಅಂತ, ನಾನು ನೋಡು ಅಂತ ಹೇಳಿದ್ರು ನಾನು ಮುಖನೇ ನೋಡಲ್ಲ ಅವನು, ಡೈರೆಕ್ಟಾಗಿ ಮಾತು ಕೇಳಲ್ಲ ಅಂದ್ರೂ ಸರಿ ಹೋಗುತ್ತೆ, ಬಟ್ ಆ ರೀತಿ ಕೂಡ ಮಾಡಲ್ಲ ಅವನು, ಒಂಥರ ವಿಚಿತ್ರ ಮನುಷ್ಯ ಇದ್ದಂಗಿರ್ತಾನೆ ಅಂತಲ್ಲೇ ಹೇಳ್ತಾರೆ ಕಂಪ್ಲೀಟ್ ಆಗಿ. ಒಂದಂತೂ ಸತ್ಯ, ಇವರು ಸಖತ್ತಾಗಿ ಆಡ್ತಾ ಇದಾರೆ, ಕಾಮಿಡಿ ಮಾಡ್ತಾ ಇದಾರೆ, ಅಲ್ಲಿ ಏನು ಅಂತಾನೆ ಆಟನೇ ಗೊತ್ತಾಗಿಲ್ಲ. ಸ್ಪಂದನ ಮತ್ತೆ ಸೇವ್ ಆಗ್ತಾರೆ ಗುರು ಅಂತೆಲ್ಲ ಅನ್ಸುತ್ತೆ. ಬಟ್ ಕಾವ್ಯ ನಾಮಿನೇಟ್ ಆಗ್ತಾರೆ, ಅದ್ರ ಬಗ್ಗೆ ಡಿಸ್ಕಷನ್ ಇಲ್ದೇನೆ ಅಶ್ವಿನಿ ಅವರು ಮತ್ತೆ ರಘು ಅವರು ಮತ್ತೆ ಮಾತಾಡ್ತಿರ್ತಾರೆ, ಕಾನ್ವರ್ಸೇಷನ್ ಆಗ್ತಾ ಇರುತ್ತೆ. ಅಂದ್ರೆ ಇವ್ರು ನೋಡಿ ವೀಕೆಂಡ್ ಅಲ್ಲಿ ಅಷ್ಟೆಲ್ಲ ಆಗಿರುತ್ತೆ, ಬಟ್ ಇಲ್ಲಿ ಮತ್ತೆ ಇನ್ನೊಂದ್ಸಲ ಕೂಲ್ ಆಗ್ತಾರೆ ಅಶ್ವಿನಿ ಅವರು. ಈಗ್ಲಾದ್ರೂ ಇನ್ಮೇಲಾದ್ರೂ ಚೆನ್ನಾಗಿ ಆಡ್ಲಿ, ಚೆನ್ನಾಗಿಲ್ಲ ಅಂತೆಲ್ಲ ಬಯಸೋಣ. ಕಾರಣ ಏನ್ ಗೊತ್ತಾ, ಅವ್ರ ಮೇಲೆ ತುಂಬಾ ನೆಗೆಟಿವಿಟಿ ಬರೋಕೆ ಶುರು ಆಗ್ತಾ ಇದೆ. ಇವಾಗ ಅವರು 0.001 ಅಂತೆ, ಹೊಸ ವರ್ಷನ್ ಅಂತೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಮತ್ತೆ ಗಿಲ್ಲಿ ಬಗ್ಗೆ ಸೇಮ್, ಇವನು ಒಳ್ಳೇನು ಹಂಗೆ ಹೀಗೆ ಅಂತ ಅದೇ ಮಾತು ಗಿಲ್ಲಿ ಮುಂದೆ ಹೇಳ್ಬಿಟ್ರೆ ಅವರು ಖುಷಿ ಆಗ್ತಾರೆ, ನೀವು ಖುಷಿ ಆಗಿರ್ತಾರಲ್ಲ ಮೇಡಮ್ ಅಂತ ಕೆಲಸಲ್ಲ. ಬಟ್ ಅದನ್ನ ಮಾತ್ರ ನಾವು ಬಿಟ್ಕೊಡಲ್ಲ ಅಂತಾರೆ. ಅದೇ ರೀತಿಯಾಗಿ ಮತ್ತೆ ರಾಜಶೇಖರ್ ಸೂರಜ್ ಅವರು ಮಾತಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಏನಂದ್ರೆ ಅವರು ಸ್ಟೇಟ್ ಬಿಚ್ಕೊಂಡು ಬಂದು ರೋಸ್ ಕೊಟ್ಟಿದ್ರಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಕೊಡ್ತೀಯ ಅಂತ, ಕಾವ್ಯಗೆ ಇಲ್ಲ ಸ್ಪಂದನ ಕೊಡ್ತೀನಿ ಅನ್ಕೊಂಡಿದ್ದೆ, ಬಟ್ ನನಗೆ ಕೊಟ್ಟೆ ನೀನು. ಆವಾಗ ನಿನ್ನ ಮುಖದಲ್ಲಿ ಒಂದು ಮಂದಹಾಸ, ಒಂದು ಈಗೋ, ಒಂದು ಏನೋ ಎಲ್ಲ ಹೇಳ್ತಾರೆ. ಅಂದ್ರೆ ಇವ್ನ ಯಾಕೆ ನನಗೆ ಕೊಟ್ಟ, ಇವ್ನ ಯಾಕೆ ಹಿಂಗ್ ಮಾಡ್ದೆ ಅಂತೆಲ್ಲ ನೀನು ಥಿಂಕ್ ಮಾಡ್ತಾ ಇದ್ದೆ, ಆ ಕಾರಣಕ್ಕೆ ನಾನು ಈ ರೀತಿ ಎಲ್ಲ ಅನ್ಕೊಂಡಿದ್ದೆ ಅಂತೆಲ್ಲ ಹೇಳ್ತಾರೆ. ನೀನು ನನಗೆ ಕೊಟ್ಟಿದ್ದು ಯಾಕಂತೆಲ್ಲ ಕೇಳಿದಾಗ, ಏನೋ ನಾನು ಕೊಡ್ಬೇಕನ್ಸ ನೀನು ಕೊಟ್ಟೆ, ಕಂಪ್ಲೀಟ್ ಆಗಿ ಡಿಫ್ರೆಂಟಾಗಿ ಕಾಣ್ತಾ ಇದ್ರು ನೀವು, ಆ ಕಾರಣಕ್ಕೆ ನೀನು ಕೊಟ್ಟೆ ಅಂತ ಕೇಳಿದಾಗ, ಹೌದಾ ಬ್ರೋ, ಏನು ಬ್ರೋ, ಬ್ರೋ ಮತ್ತೆ ರಾಗ ಹೇಳ್ತಾರೆ. ಇಲ್ಲಿ ಒಬ್ಬೊಬ್ರಿಗೊಂದು ಕಂಫರ್ಟ್ ಝೋನ್ ಅಂತ ಇದೆ, ಆ ಕಂಫರ್ಟ್ ಝೋನ್ ಮೇಂಟೈನ್ ಮಾಡ್ತಾರೆ. ಬಟ್ ಸುಮಾರಾಗಿ ಒಂದು 20-25 ಮಿನಿಟ್ಸ್ ಎಲ್ಲ ಮಾತಾಡ್ತಾರೆ, ಅದರಿಂದ ಅವ್ರು ಕಂಫರ್ಟ್ ಝೋನ್ ಇದೆ ಅಂತ ಹೇಳ್ಬೋದು. ಬಟ್ ಅಡಿಗೆ ಮನೇಲಿ ಹೋಗಿ ಅಲ್ಲಿ ಏನೋ ಒಂದು ಅಡಿಗೆ ಮಾಡ್ಕೋಬೇಕಂತ ಕೇಳಿದಾಗ ಹೋಗಿ ಅಲ್ಲಿ ಕೇಳಿ, ಅಲ್ಲೆಲ್ಲ ಶುಗರ್ ಇರುತ್ತೆ, ಅದಿರುತ್ತೆ, ತಗೊಳಕ್ಕಾಗಲ್ಲ ಅಂತ ಕೇಳಿದಾಗ ಅವ್ರವರೇ ಜಗಳ ಆಡ್ಬಿಡ್ತಾರೆ. ಶುಗರ್ ಅವ್ರಿಗೆ ಹೇಳಿದ್ಯಾ, ಜಾನಿ ಅವ್ರಿಗೆ ಹೇಳಿದ್ಯಾ, ಶುಗರ್ ಹಾಕೋಬೇಡ ಅಂತ ಹೇಳ್ತೀರಾ ನೀವು, ಅವ್ರಿಗೆ ಕೊಡ್ತೀರಾ, ಇವ್ರು ಕೊಡ್ತೀಯಾ ಅಂತೆಲ್ಲ ಕೇಳಿದಾಗ, ಅದು ಹೋಗಿ ಸೂರಜ್ ಅವರು ಅಭಿಷೇಕನ್ ಕೇಳ್ಬೇಕಂತ ಕೇಳಿದಾಗ ಅದೇ ಸಜೆಷನ್ಸೇ ಕೊಡ್ತಾರೆ ಧನು ಮತ್ತೆ ಸ್ಪಂದನ ಅವರು. ಖಂಡಿತವಾಗ್ಲೂ ಇಲ್ಲಿ ಒಬ್ಬ ಸಿಂಗಲ್ ಆಗಿ ಆ ಡಿಸಿಷನ್ ತಗೊಳ್ಳೋದ್ರಲ್ಲಿ ತುಂಬಾ ಎಡುತ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಅಭಿಷೇಕ್ ಅವರು. ಎಲ್ಲೋ ಒಂದ್ ಕಡೆ ಅದೇ ಅಶ್ವಿನಿ ಮೇಡಮ್ ಅವ್ರು ಡೈಲಾಗ್ ಇದ್ದಾರೆ, ಎಲ್ಲೋ ಒಂದ್ ಕಡೆ ಅವರು ತುಂಬಾ ಆಟ ಕೆಳಗೆ ಬೀಳ್ತಾ ಇದೆ ಅನ್ಸುತ್ತೆ. ಕ್ಯಾಪ್ಟನ್ ಆದ್ರೂ ರಿಕವರ್ ಆಗಿಲ್ಲ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಡಿರುತ್ತೆ ಅಂತ ನೋಡೋಣ. ಮಿಡ್ ನೈಟ್ ಎಲ್ಲ ನಡೆದಿದ್ದಿದೆ, ಬಟ್ ಗಿಲ್ಲಿ ಅವ್ರು ಮಾತ್ರ ಜಾನಿ ಅವ್ರನ್ನ
ಮತ್ತು ಅಶ್ವಿನಿ ಅವ್ರನ್ನ ಸಖತ್ತಾಗಿ ರೋಸ್ಟ್ ಮಾಡ್ತಾರೆ. ಯಾವ ರೀತಿ ಅಂದರೆ ಒಂದು ಲೆವೆಲಿಗೆ ಅವರೇ ಸಾಕು ಅಂದ್ಬಿಡ್ತಾರೆ, ಆ ಲೆವೆಲಿಗೆ ರೋಸ್ಟ್ ಮಾಡ್ತಾರೆ. ರಕ್ಷಿತಾ ಕೂಡ ಅದ್ರ ಮೇಲೆ ನನ್ನ ರೀಸನ್ಸು ಅಂತಾರೆ. ಅವು ಯಾವ ರೀಸನ್ಸು ಏನು ಒಂದು ಗೊತ್ತಾಗಲ್ಲ. ಅನವಶ್ಯಕವಾಗಿ ಟಾಪಲ್ಲಿದ್ದರು, ಆ ಕೆಲವು ವಿಷಯಗಳು ತಗೊಂಡೋಗಿ ಕೆಳಗೆ ಬಿದ್ರ ಅಂತೆಲ್ಲ ಅನಿಸುತ್ತೆ. ಮತ್ತು ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಮಧ್ಯರಾತ್ರಿ ಮಾತುಗಳು ಇಂಪಾರ್ಟೆಂಟ್ ಅಂತ ಏನಾದಿದೆ ಅಂದರೆ ನಮ್ಮ ಗಿಲ್ಲಿ ಅವರಿಬ್ಬರನ್ನ ರೋಸ್ಟ್ ಮಾಡ್ತಾರೆ, ಅದು ಸಖತ್ತಾಗಿತ್ತು. ಅದಾದಮೇಲೆ ಇವ್ರು ಸೇಫ್ ಗೇಮ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕಾವ್ಯ ಸ್ಪಂದನ ಅವರು ಮಾತಾಡ್ತಾ ಇರ್ತಾರೆ ಅಭಿ ಬಗ್ಗೆ. ಅಭಿ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ. ಈ ಬಿಗ್ ಬಾಸ್ ಮನೆಯಲ್ಲಿ ಯಾರ ಹತ್ರ ಅದು ಮಾತಾಡ್ತಾನೆ, ಓಪನ್ ಅಪ್ ಹೇಳ್ಕೊತಾನೆ, ಏನಾದರೂ ವಿಷಯ ಶೇರ್ ಮಾಡ್ಕೊತಾನೆ ಅಂದರೆ ಅದು ಕೇವಲ ಸ್ಪಂದನ ಹತ್ರ ಮಾತ್ರ ಅಭಿ ಮಾಡ್ಕೊತಾನೆ. ಇನ್ನು ಬೇರೆ ಹತ್ರ ಯಾರ ಹತ್ರ ಮಾತಾಡ್ಕೊಳಲ್ಲ ಅಂತ ಹೇಳ್ತಾ ಇರ್ತಾರೆ ಯಾರು ಧನು ಅವರು ಅಭಿಷೇಕ್ ಬಗ್ಗೆ. ಇದು ಮಿಡ್ ನೈಟಲ್ಲಿ ನಡೆದಿದ್ದು. ಇಷ್ಟು ವಿಷಯಗಳು ತುಂಬ ಚೆನ್ನಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು